ದೇಶದ ಜನರ ಕುತೂಹಲ ಕೆರಳಿಸಿರುವಂತಹ ಬಿಹಾರ ವಿಧಾನಸಭೆ ಚುನಾವಣೆಯ ಮತದಾನ ಮುಕ್ತಾಯವಾಗಿದೆ. ಈ ಹಂತದಲ್ಲಿ ಎಕ್ಸಿಟ್ ಪೋಲ್ಗಳು ಹೊರಬಂದಿದ್ದು ಎನ್ಡಿಎಗೆ ಬಹುಪರಾಕಾಗಿವೆ. ಬಿಹಾರ ವಿಧಾನಸಭೆ ಚುನಾವಣೆ 2 ಹಂತದಲ್ಲಿ ಮತದಾನ ನಡೆದಿದ್ದು ನಿನ್ನೆ 2ನೇ ಹಂತದ ಮತದಾನ ಮುಕ್ತಾಯವಾಗಿದೆ. ಈ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಹೊರಬಂದಿದ್ದು ವಿವಿಧ ರಾಷ್ಟ್ರೀಯ ಮಾಧ್ಯಮಗಳು ಚುನಾವಣಾ ಸಮೀಕ್ಷೆಯನ್ನು ವರದಿ ಮಾಡಿ ಬಿತ್ತರಿಸಿವೆ. ಅದರಲ್ಲಿ ಎನ್ಡಿಎಗೆ ಬಹುಮತ ಸಿಗಲಿದೆ ಎಂದು ಬಹುತೇಕ ಸಮೀಕ್ಷೆಗಳು ನಡೆಸಿವೆ. ಹಾಗಾದರೆ ಮಹಾಗಠಬಂಧನ್ನ ಸಾಧನೆ ಏನು? ಮಹಾಗಠಬಂಧನ್ ಗಳಿಸುವಂತಹ ಸ್ಥಾನಗಳು ಎಷ್ಟು? ಈ ಕುರಿತು ಇನ್ನಷ್ಟು ಮಾಹಿತಿ ನೀಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ದೇಶದ ಜನರ ಗಮನ ಸೆಳೆದಂಥ ಬಿಹಾರ ವಿಧಾನಸಭೆ ಚುನಾವಣೆಯ 2ನೇ ಹಂತದ ಮತದಾನ ಮಂಗಳವಾರ ತೆರೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಮತದಾನೋತ್ತರ ಸಮೀಕ್ಷೆ ಭಾರೀ ಕುತೂಹಲ ಕೆರಳಿಸಿದ್ದು ವಿವಿಧ ರಾಷ್ಟ್ರೀಯ ಮಾಧ್ಯಮಗಳು ತಮ್ಮದೇ ಆದಂಥ ಸಮೀಕ್ಷೆಯನ್ನು ಹೊರಗಾಕಿವೆ. ಎಲ್ಲ ಸಮೀಕ್ಷೆಗಳ ಪ್ರಕಾರ ಮಹಾಗಠಬಂಧನ್ ಮೈತ್ರಿಕೂಟ ಭಾರೀ ಹಿನ್ನಡೆ ಅನುಭವಿಸಲಿದೆ ಎಂದು ಹೇಳಿದ್ದರೆ ಎನ್ಡಿಎ ಪಕ್ಷ ಮತ್ತೊಮ್ಮೆ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿವೆ. ರಾಜಕೀಯ ತಂತ್ರಗಾರ ಎಂದು ಪ್ರಸಿದ್ಧಿಯಾಗಿದ್ದಂಥ ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಕೂಡ ಬಿಹಾರದಲ್ಲಿ ಯಾವುದೇ ಮೋಡಿ ಮಾಡುವುದಿಲ್ಲ ಎಂದು ವರದಿಗಳು ತಿಳಿಸಿವೆ. ಬಿಹಾರ ಮತದಾನೋತ್ತರ ಸಮೀಕ್ಷೆ ನೋಡುವುದಾದರೆ ಚಾಣಕ್ಯ ಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಎನ್ಡಿಎ 130ರಿಂದ 138 ಸ್ಥಾನ ಪಡೆದು ಅಧಿಕಾರಕ್ಕೆ ಬರಲಿದೆ. ಗಠಬಂಧನ್ 100ರಿಂದ 108 ಸ್ಥಾನ ಪಡೆಯಲಿದೆ ಎಂದು ಹೇಳಿದೆ. ಇನ್ನು ದೈನಿಕ್ ಭಾಸ್ಕರ್ ಪ್ರಕಾರ ಎನ್ಡಿಎ 145ರಿಂದ 160 ಸ್ಥಾನ, ಮಹಾಗಠಬಂಧನ್ 73ರಿಂದ 91 ಸ್ಥಾನ ಪಡೆಯಲಿವೆ ಎಂದು ಹೇಳಿವೆ. ಇನ್ನು ಪಿ ಮಾರ್ಕ್ ಪ್ರಕಾರ 142ರಿಂದ 162 ಸ್ಥಾನವನ್ನು ಎನ್ಡಿಎ ಪಡೆದರೆ 80ರಿಂದ 98 ಸ್ಥಾನ ಮಹಾಗಠಬಂಧನ್ ಪಡೆಯಲಿದೆ ಎಂದು ಹೇಳಿವೆ. ಇನ್ನು ಪೀಪಲ್ಸ್ ಪಲ್ಸ್ ಪ್ರಕಾರ ಎನ್ಡಿಎ ಪಕ್ಷ 133ರಿಂದ 159 ಸ್ಥಾನ ಪಡೆಯಲಿದೆ. ಮಹಾಗಠಬಂಧನ್ 75ರಿಂದ 101 ಸ್ಥಾನ ಪಡೆಯಲಿವೆ ಎಂದು ಹೇಳಿವೆ. ಒಟ್ಟಾರೆಯಾಗಿ ಬಿಹಾರದ ಎಕ್ಸಿಟ್ ಪೋಲ್ ಪ್ರಕಾರ 10 ಸಂಸ್ಥೆಗಳಲ್ಲಿ 9 ಸಂಸ್ಥೆಗಳು ಎನ್ಡಿಎಗೆ ಬಹುಮತ ನೀಡಿದ್ದರೆ 1 ಸಂಸ್ಥೆ ಮಾತ್ರ ಮಹಾಗಠಬಂಧನ್ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿರುವುದು ಭಾರೀ ಕುತೂಹಲ ಕೆರಳಿಸಿದೆ.